ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆ ಪ್ರಮೋದಲ್ಲಿ ತೋರಿಸಿದ್ದ 3ನೇ ಟಾಸ್ಕ್ ಆದ ಡ್ರಮ್ ಮತ್ತು ಗೂಟದ ಟಾಸ್ಕ್ ನ ಬಲೂನ್ ಹೊಡೆಯೋ 2ನೇ ಟಾಸ್ಕ್ ಅಂತ ನಾವು ಕಳೆದ ವಿಡಿಯೋದಲ್ಲಿ ಗೊಂದಲ ಮಾಡ್ಕೊಂಡಿದ್ವಿ. ಇದಕ್ಕಾಗಿ ವಿಷಾದಿಸ್ತೇವೆ. ಇನ್ನು ಇವತ್ತಿನ ಮೊದಲ ಪ್ರಮೋದಲ್ಲಿ ಅಶ್ವಿನಿ ಗೌಡ ಹಾಗೂ ಕಾವ್ಯ ಮಧ್ಯ ಮತ್ತೆ ಎಮ್ಮೋ ಅನ್ನೋ ಪದ ಬಳಕೆಗೆ ದೊಡ್ಡ ಜಗಳ ಹತ್ಕೊಂಡಿದೆ. ಇಲ್ಲಿ ಪ್ರಮೋದಲ್ಲಿ ಅಶ್ವಿನಿ ಅವರದ್ದು ಏನು ಕೂಡ ಮೋಸದ ರೀತಿ ನಮಗೆ ಕಾಣಿಸ್ಲಿಲ್ಲ. ಅವರು ಸಾಧ್ಯವಾದ ಕಡೆ ಎಲ್ಲ ಕಾವ್ಯ ಅವರನ್ನು ನೆಲಕ್ಕುರುಳಿಸಿ ಬೆಂಚ್ ಮೇಲೆ ಕಟ್ಟಿ ಹಾಕಿ ಅವ್ರನ್ನ ತಡೆ ಹಿಡಿದಿದ್ದಾರೆ. ಇಲ್ಲಿ ಅವರು ಏನಾದ್ರೂ ಮೋಸ ಮಾಡಿದ್ರೆ ಅದನ್ನ ಕಾವ್ಯ ಅವರು ಕ್ಯಾಪ್ಟನ್ ರಾಶಿಕಾಗೆ ತಿಳಿಸಬೇಕಿತ್ತು. ಆದ್ರೆ ಅವರು ಅಶ್ವಿನಿ ಅವ್ರ ಜೊತೆ ಅನವಶ್ಯಕ ಮಾತಿನ ಸಮರಕ್ಕೆ ನಿಂತು ಅವ್ರನ್ನ ಕಾರಣ ಇಲ್ಲದೆ ತೇಜೋವಧೆ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಇಲ್ಲಿ ಕಾವ್ಯ ಅವರು ಅಶ್ವಿನಿ ಅವರ ಆಟದ ಬಗ್ಗೆ ರಾಶಿಕಾಗೆ ಮತ್ತು ಸ್ಪಂದನಾಗೆ ವರದಿ ಒಪ್ಪಿಸ್ತಾ ಎಂತ ಕೆಟ್ಟ ಬುದ್ಧಿ ಅಂದ್ರೆ ನ್ಯಾಯವಾಗಿ ಆಡೋದೇ ಇಲ್ಲ ಎಮ್ಮ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೇಳಿಸ್ಕೊಂಡ್ರು ಅಶ್ವಿನಿ ಅವರು ನೀನು ಯೂಸ್ ಮಾಡೋ ವರ್ಡ್ಸ್ ನ ಸರಿ ಯೂಸ್ ಮಾಡು ಅಂತ ನ್ಯಾಯವಾಗಿ ಹೇಳಿದ್ದಾರೆ. ಅದಕ್ಕೆ ಹೋಗಮ್ಮ ಸುಮ್ಮನೆ ಅಂತ ಹೇಳಿ ಕಾವ್ಯ ಅವರು ಅಶ್ವಿನಿನ ಟ್ರಿಗರ್ ಮಾಡಿದ್ದಾರೆ. ಅದಕ್ಕೆ ಕೆರಳಿರೋ ಅಶ್ವಿನಿ ಅವರು ಹೋಗಮ್ಮ ಅಂತ ನಿಮ್ಮ ಅಮ್ಮಂಗೆ ಹೇಳು, ನೀನ್ ಯಾವ ನಂಗೆ ಹೇಳಕ್ಕೆ ಅಂತ ಹರಿಹಾಯ್ದ್ರೆ ಕಾವ್ಯ ಅವರು ನೀವು ಚೇಂಜ್ ಆಗೋ ವ್ಯಕ್ತಿನೇ ಅಲ್ಲ, ನಾಯಿಬಾಲ ಡೊಂಕೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ತಮ್ಮ ದಾಳಿ ಮುಂದುವರಿಸಿರೋ ಅಶ್ವಿನಿ ಅವರು ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂದ್ರೆ ಯಾರು ಮೋಸ ಮಾಡೋದನ್ನ ನೋಡಿದಾಳಿವಳು, ನೀನೇ ತುಂಬಾ ಸಾಚ ತರ ಆಡಿದ್ದು ಇಷ್ಟು ದಿವಸ ಅಂತ ಕೂಗಿದ್ರೆ ಅದಕ್ಕೂ ಸುಮ್ಮನಾಗದ ಕಾವ್ಯ ಇಷ್ಟು ದಿವಸ ನೀನು ಆಡ್ಕೊಂಡ್ ಬಂದಿದೆಯಲ್ಲ ಆಟನ ಅಂತಂದ್ರೆ ಅಶ್ವಿನಿ ಅವರು ಕೋಪದಲ್ಲಿ ಬೇಡ ಅಂತ ಕೂಗಿದ್ದಾರೆ. ಅದಕ್ಕೆ ಜಸ್ಟ್ ಗೆಟ್ ಲಾಸ್ಟ್ ಅಂತ ಅಬ್ಬರಿಸಿದ್ದಾರೆ ಕಾವ್ಯ ಅವರು. ಇಲ್ಲಿ ಕಾವ್ಯ ಅವರು ಅನವಶ್ಯಕವಾಗಿ ಸೋತ ಹತಾಶೆನಲ್ಲಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ ರೀತಿ ನಮಗೆ ಗೋಚರ ಆಗ್ತಾ ಇದೆ. ಮೇಲೆ ಹೇಳಿದ ಹಾಗೆ ಟಾಸ್ ನಲ್ಲಿ ಅಶ್ವಿನಿ ಮೋಸ ಮಾಡಿದ್ರೆ ಅವರು ಅದನ್ನ ಕ್ಯಾಪ್ಟನ್ ಗಮನಕ್ಕೆ ತರಬೇಕಿತ್ತು. ಅದು ಬಿಟ್ಟು ಕಾವ್ಯ ಅವರು ಅವ್ರ ಬೆನ್ನ ಹಿಂದೆ ಎಂತ ಕೆಟ್ಟ ಬುದ್ಧಿ ನ್ಯಾಯವಾಗಿ ಆಡೋದೇ ಇಲ್ಲ ಅಂತ ಹೇಳಿ ಜೊತೆಗೆ ಮರ್ಯಾದೆ ಕೊಡದೆ ಮಾತಾಡಿದ್ದು ಇವೆಲ್ಲ ಕಾವ್ಯ ತಪ್ಪು ಅಂತ ನಮ್ಮ ಅನಿಸಿಕೆ. ಹಾಗೆ ನೋಡಿದ್ರೆ ನಿನ್ನೆ ಡ್ರಮ್ ಮತ್ತು ಗೂಟದ ಟಾಸ್ ನಲ್ಲಿ ಕೆಲವು ಕಡೆ ಕಾವ್ಯ ಅವರೇ ಮೋಸ ಮಾಡಿದ ರೀತಿ ಕಾಣಿಸಿತ್ತು. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರಕಾರ ರಾಶಿಕಾ ಅವರ ತೀರಾ ಅಸಮರ್ಪಕವಾದ ಉಸ್ತುವಾರಿ. ಡ್ರಮ್ ಮತ್ತು ಗೂಟದ ಟಾಸ್ ನಲ್ಲಿ ಚೈತ್ರ ಮತ್ತು ರಘು ಅವರು ಪದೇ ಪದೇ ತಪ್ಪು ಮಾಡ್ತಿದ್ರು. ಅದು ಯಾವುದನ್ನು ಸರಿಯಾಗಿ ಗಮನಿಸದೆ, ಟಾಸ್ ನ ರೂಲ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಟಾಸ್ ಸಮಯ ಗಮನಿಸಬೇಕಾದ ಮುಖ್ಯ ವಿಷಯಗಳನ್ನ ಗಮನಿಸದೆ ಆಟ ಹಳ್ಳ ಹಿಡಿಯುವಾಗೆ ಮಾಡ್ತಾ ಇರೋದು ರಾಶಿಕಾ ಅವರೇ. ಅಶ್ವಿನಿ ಅವರು ಈ ವಾರ ಆಟದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ. ನಡವಳಿಕೆನಲ್ಲೂ ತುಂಬಾ ಸೌಮ್ಯವಾಗಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಆಟದಲ್ಲಿ ಸೋತ ಹತಾಶೆನಲ್ಲಿ ಕಾವ್ಯ ಅವರು ಅಶ್ವಿನಿ ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇರೋದು ಸರಿ ಇಲ್ಲ ಅನ್ನೋದು ನಮ್ಮ ಅಂಬೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.